ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಟೇಂಗ್ಲಿ ಸ್ವಿಮ್ಮಿಂಗ್ ಮತ್ತು ಅಡ್ವೆಂಚರ್ ಪಾರ್ಕ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಬಂದ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಬಿಜೆಪಿ ಹಿರಿಯ ಮುಖಂಡ ಗೋವಿಂದ್ ಕಾರಜೋಳ ಅವರ 67ನೇ ಹುಟ್ಟುಹಬ್ಬ. ರಮೇಶ್ ಜಿಗಜಿಣಗಿ ಅಭಿಮಾನಿ ಬಳಗ ಕಲಬುರಗಿ ವತಿಯಿಂದ ಆಚರಣೆ. ಕನ್ನಡ ಸಾಹಿತ್ಯ ಸಂಘದಲ್ಲಿ ಜರುಗಿದ ವಿದ್ಯಾರ್ಥಿಗಳಿಗಾಗಿ ನಾಯಕತ್ವ ವಿಕಾಸ ಶಿಬಿರ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಸಮಿತಿಯ ವತಿಯಿಂದ ಶಿಬಿರದ ಆಯೋಜನೆ. ಗಣರಾಜ್ಯೋತ್ಸವದಲ್ಲಿ ಚಿತ್ರನಟ ಯಶ್ ಭಾಗಿ. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆ. ಮಹದಾಯಿ ನದಿ ನೀರಿನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಆಗ್ರಹ. ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯ ಯುವ ಶಕ್ತಿಗಳ ಒಕ್ಕೂಟ ಜಿಲ್ಲಾ ಘಟಕ ಕಲಬುರಗಿಯ ಪ್ರತಿಭಟನೆ. ಆಳಂದದಲ್ಲಿ 27ರಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಕಾರ್ಯಕ್ರಮ. ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ಸಚಿವರು ಭಾಗವಹಿಸದಂತೆ ತಡೆ. ಸರ್ವ ಹಟಗಾರ ಸಮಾಜ ಬಾಂಧವರ ಅಭಿಪ್ರಾಯ ಸಂಗ್ರಹಿಸಿ ಹಟಗಾರ ಗುರುಪೀಠ ಸ್ಥಾಪಿಸಬೇಕು. ಹಟಗಾರ ಸಮಾಜದ ಹೈದರಾಬಾದ್ ಕರ್ನಾಟಕ ಸಂಯೋಜಕರಾದ ರುದ್ರಪ್ಪ ಗಂಜಿ, ಚಂದ್ರಶೇಖರ್ ಸುಲ್ತಾನ್ಪುರ್ ಹೇಳಿಕೆ. ಜನವರಿ 29ರಂದು ಬನಹಟ್ಟಿಯಲ್ಲಿ ಹಟಗಾರ ಸಮಾಜ ಸಂಘಟನಾ ಸಮಾವೇಶ. ರಾಜ್ಯ ಹಟಗಾರ ಸಮಾಜ ಪ್ರಧಾನ ಕಾರ್ಯದರ್ಶಿ ವಿನೋದ್ ಜನ್ವೇರಿ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಲ್ಖೇಡ್ಕರ್. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಹದಾಯಿ ಯೋಜನೆ ವಿವಾದವನ್ನು ಸಂಧಾನದ ಮೂಲಕ ಬಗೆಹರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಎಂದು ಒತ್ತಾಯಿಸಿ ಕನ್ನಡ ಸಂಘಟನೆಗಳ ಒಕ್ಕೂಟ ಇಂದು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಹೈದರಾಬಾದ್ ಕರ್ನಾಟಕದ ಕಲಬುರಗಿ, ಬೀದರ್ ಮತ್ತು ಯಾದಗಿರಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿತ್ತು. ಶಾಲಾ ಕಾಲೇಜುಗಳನ್ನು ತೆರೆಯಲಾಗಿತ್ತು. ಬ್ಯಾಂಕ್ ಸೇರಿದಂತೆ ಸರ್ಕಾರಿ ವಲಯದ ಎಲ್ಲಾ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಕರ್ನಾಟಕ ಬಂದ್ ಕುರಿತು ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಐಟಿ, ಬಿಟಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಯಾರೇ ಒಂದು ಬಂದ್ ಕರೆದ್ರು ಕೂಡ ಅದಕ್ಕೆ ಭದ್ರತೆ ಕೊಡೋದು ಸರ್ಕಾರದ ಕರ್ತವ್ಯ. ಯಾವುದೇ ಸಂಘಟನೆ ಇರ್ಬೋದು, ಆಮೇಲೆ ಯಾವುದೇ ವಿಚಾರ ಇರ್ಬೋದು. ಅದು ಬೇರೆ, ಇದು ಮಹದಾಯಿ ವಿಚಾರ ಬಹಳ ಪ್ರಮುಖವಾದಂಥ ವಿಚಾರ. ಹೆಚ್ಚಿನ ಪಾತ್ರ ಕೇಂದ್ರದ್ದು ಕೂಡ ಇದೆ. ಆದ್ದರಿಂದ ನಾವು ಎಲ್ಲೆಲ್ಲಿ ನಮಗೆ ಸಹಕಾರ ಸಿಗ್ತೇವೆ ನಾವು ತೊಗೋಬೇಕಾಗ್ತದೆ. ಬಟ್ ಇದು ಏನು ಸ್ಟೇಟ್ ಸ್ಪಾನ್ಸರ್ಡ್ ಬಂದ್ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ನಾವು ಯಾರಿಗೂ ಕರೆದಿ ಬಂದ್ ಮಾಡು ಅಂತ ಹೇಳೋಕ್ಕಾಗೋದಿಲ್ಲ. ಅದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಡಳಿತ ನಡೆಸೋದು, ಸಾರ್ವಜನಿಕರ ಹಿತದೃಷ್ಟಿ ಕಾಪಾಡೋದು ನಮ್ಮ ಆದ್ಯ ಕರ್ತವ್ಯ ಇದೆ. ಬಟ್ ಇದು ಸೆಂಟ್ರಲ್ ಅಮಿತ್ ಶಾ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ರೆ ನಮಗೇನು ಕೆಲಸ ಇಲ್ಲ. ಅಮಿತ್ ಶಾ ಇದಕ್ಕಿಂತ ಮುಂಚೆ ಬಂದು ಹೋಗಿಲ್ವಾ?
ಬಟ್ ಇಟ್ ಈಸ್ ನಾಟ್ ಸ್ಟೇಟ್ ಸ್ಪಾನ್ಸರ್ಡ್, ನೈದರ್ ವಿ ಹ್ಯಾವ್ ಗಾಟ್ ಮ್ಯಾಲಿಫೈಡ್ ಇಂಟೆನ್ಷನ್. ಸಂವಿಧಾನಿಕವಾಗಿ ಅವ್ರು ಏನಾದರೂ ಮಾಡಲಿ, ಯಾವುದಾದ್ರೂ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಲಿ, ನಾವು ಬೇಡ ಅಂತ ಇಲ್ಲ. ಆದರೆ ಮೋದಿಯವ್ರು ಬರ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರು ಬರ್ತಾ ಇದ್ದಾರೆ, ಅದಕ್ಕೆ ನಾವು ಇದು ಸ್ಟೇಟ್ ಸ್ಪಾನ್ಸರ್ಡ್ ಬಂದ್ ಮಾಡ್ತಾ ಇರೋದು ಅನ್ನೋದು ತಪ್ಪಾಗ್ತದೆ. ಅಥವಾ ಅವರು ರಾಹುಲ್ ಗಾಂಧಿ ಅವ್ರು ಬಂದಾಗ ಅವ್ರು ಮಾಡಲಿ, ಏನಾದರೂ ಇಶ್ಯೂ ಇದ್ದರೆ ತಂದು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರಲಿ, ಯಾರು ಬೇಡ ಅಂತಾರೆ. ಬಟ್ ಇವ್ರಿಗೆ ಜನ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾಯಕತ್ವದ ಕೊರತೆ ಇದೆ. ಅಲ್ಲೇನಾಗಿದೆ, ಹಲವಾರು ಜನ ಮುಖ್ಯಮಂತ್ರಿಗಳು ಆಗಬೇಕಂತ ಇದ್ದಾರೆ. ಸೊ ಆದ್ದರಿಂದ ಒಬ್ಬರಿಗೆ ಇನ್ನೊಬ್ಬರು ಟಾಂಗ್ ಕೊಡ್ತಾ ಇದ್ದಾರೆ. ಸೊ ಅದೇ ಏನೋ ಒಂದು ಕುಂಟು ನೆಪ ಬೇಕಲ್ಲ ಅವರಿಗೆ, ಜನ ಸೇರಿಲ್ಲ ಅಂದರೆ ಕುಂಟು ನೆಪ ಬೇಕು. ಅದಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದೆ. ಅವ್ರು ಬಂದು ಅವ್ರು ಪ್ರೊಟೆಸ್ಟನ್ನು ಮಾಡಲಿ, ಮನವಿಯನ್ನು ಕೊಡಲಿ. ನಮ್ಮ ಕೇಂದ್ರದಲ್ಲಿ ಅವ್ರ ಸರ್ಕಾರ ಇದೆ, ಅವ್ರೇನಾದರೂ ಪ್ರೊಟೆಸ್ಟ್ ಮಾಡಿದ್ರೆ ಅದು ಹಾಸ್ಯಾಸ್ಪದ. ಕೇಂದ್ರದಲ್ಲಿ ಅವ್ರ ಸರ್ಕಾರ ಇದೆ, ಇಲ್ಲಿ ಸ್ಟೇಟ್ನಲ್ಲಿ ಯಾವುದೂ ಅಂಥ ಇಶ್ಯೂ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳಿದೆ ನಾವು ಆಗಲೇ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎಲ್ಲರ ಜನರ ಸಲಹೆ ತೊಗೊಂಡೆ ಇವತ್ತು ಜನಸ್ನೇಹಿ ನೀತಿಗಳನ್ನು ನಾವು ತಂದಿದ್ದೀವಿ. ಯಾವ ವಿಚಾರಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ ಅವರು? ಮಾದೇವಿಗೆ ಪ್ರೊಟೆಸ್ಟ್ ಮಾಡ್ತಾರಾ? ಸಾಲ ಮನ್ನಾಗೆ ಪ್ರೊಟೆಸ್ಟ್ ಮಾಡ್ತಾರಾ? ನಾವು ಸಾಲ ಮನ್ನಾ ನಮ್ಮ ಕಡೆಯಿಂದ ಎಷ್ಟಾಗಿದೆ ಅಷ್ಟು ನಾವು ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಬ್ಯಾಂಕ್ಗಳದ್ದು ಮಾಡಿ ಅಂದರೆ ಮಾಡ್ಲಿಕ್ಕೆ ತಯಾರಿಲ್ಲ. ಮಾದೇವಿ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ತಯಾರಿಲ್ಲ. ಪ್ರಧಾನಮಂತ್ರಿಗಳು ಯಾವ ವಿಚಾರಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ? ರಾಹುಲ್ ಗಾಂಧಿ ಅವರು ಬಂದಾಗ ಇಶ್ಯೂ ಬೇಸ್ಡ್ ಅಂತೂ ಇರಲ್ಲ, ರಾಜಕೀಯ ಪ್ರೇರಿತ ಅಷ್ಟೇ ಪ್ರೊಟೆಸ್ಟ್ ಇರ್ತದೆ ಹೊರತು ಇಶ್ಯೂ ಬೇಸ್ಡ್ ಅಂತೂ ಯಾವುದೂ ಇಲ್ಲ. ಇದೇ ವೇಳೆ ಅವರು ರಾಹುಲ್ ಗಾಂಧಿ ಅವರು ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿರುವ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ರಾಹುಲ್ ಗಾಂಧಿ ಅವರು ಬದ್ರಿನಾಥಿಗೂ ಕೇದಾರ್ನಾಥಿಗೂ ನಮ್ಮ ನಾಯಕರದ್ದು ಏನಂದರೆ ಪ್ರಚಾರ ತಗೊಳ್ಳೋದೇ ರೂಢಿ ಇಲ್ಲ. ದರ್ಗಾಗೂ ಹೋಗ್ತಾರೆ, ಗುರುದ್ವಾರಾಗೂ ಹೋಗ್ತಾರೆ, ಚರ್ಚಿಗೂ ಹೋಗ್ತಾರೆ. ಮೋದಿಯವರು ಹೋಗಲಿ ಚರ್ಚಿಗೆ, ಯಾರು ಬೇಡ ಅಂದಿದ್ದಾರೆ? ಹೋಗಲಿ, ನಮ್ಮ ಬಂದೆ ನವಾಜಿಗೆ ಬರಲಿ, ನಾನೇ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ, ಯಾರು ಬೇಡ ಅಂದಿದ್ದಾರೆ? ಮೋದಿಯವ್ರು ಮಾಡ್ತಾರಾ? ಇಲ್ಲ. ನಾವು ಮಾಡಿದಾಗ ಯಾಕೆ? ಅದೇ ರೀತಿ ಅವರು ಗ್ರಾಮೀಣ ಮತಕ್ಷೇತ್ರದ ಕಡೆಗೆ ಗಮನ ಹರಿಸುತ್ತಿಲ್ಲ ಎಂಬ ಪ್ರಶ್ನೆಗೂ ಕೂಡ ಮಾಧ್ಯಮ ಮಿತ್ರರಿಗೆ ಪ್ರತಿಕ್ರಿಯಿಸಿದರು. ಎಷ್ಟು ಜನ ಬಿಟ್ಟಿದ್ದಾರೆ ಇದು ತಾವು ಯಾವಾಗಲೂ ಕೇಳ್ತೀರಿ, ನಂದು ಉತ್ತರ ಯಾವಾಗಲೂ ಅದೇ ಇರ್ತದೆ. ಯಾವ ಲೀಡರ್ ಬಿಟ್ಟಿದ್ದಾರೆ ಹೇಳಿ? ಇಬ್ಬರು ಲೀಡರ್ ಬಿಟ್ಟರೆ ಯಾರು ಬಿಟ್ಟಿದ್ದಾರೆ? ಪರಿವರ್ತನೆ ಯಾತ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು, ಒಂದು 10-15 ಜನ 1000 ಜನ ಸೇರಿದ್ರು, ಅದು ಸಹಜ. ಯಾಕೆ ತೋರಿಸ್ಬೇಕು? ಇಲ್ಲಿ ಇಷ್ಟೆಲ್ಲ 2,000 ಕೋಟಿ ರೂಪಾಯಿ ಬಜೆಟ್ ಹಾಕಿವಿ, 42 BCB ಮಾಡಿದ್ದೀವಿ, ಆಗ್ಲಾರ್ದ ಕೆಲಸಗಳಾಗ್ಯಾವ, ಜನರ ಪ್ರೀತಿ ಗಳಿಸಿದ್ದೀವಿ, ಜನರನ್ನ ನಮ್ಮನ್ನು ನಂಬಿದ್ದಾರೆ. ಯಾಕೆ ಇದು ಹೂವಾಪೋಹಗಳು ಯಾಕೆ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಇನ್ನು ರಾಯಚೂರಿನಲ್ಲಿ ಮಂಜೂರಾದ ಐಟಿ ಪಾರ್ಕ್ ಕುರಿತು ಕೂಡ ಅವರು ಪ್ರತಿಕ್ರಿಯೆ ನೀಡಿದರು. ಕಲಬುರಗಿಗೆ, ರಾಯಚೂರಿಗೆ ಅಥವಾ ಐಟಿ ಪಾರ್ಕ್ ಬಂದ ತಕ್ಷಣವೇ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತಿಲ್ಲ. ನಾವು ಇಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ. ಮೊದಲನೇದಾಗಿ ಎಂಥ ವಾತಾವರಣ ಅಂದರೆ ನಮ್ಮ ಥರ ಒಂದು ಒಳ್ಳೆ ಸ್ಕಿಲ್ ಮತ್ತು ನಾಲೆಜ್ ಬೇಸ್ ಕ್ರಿಯೇಟ್ ಮಾಡಬೇಕು. ಅದಿದ್ದಾಗ ಮಾತ್ರ ನೀವು ಐಟಿ ಪಾರ್ಕ್ ಹಾಕಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದಾಗ ಬರ್ತದೆ. ಇಲ್ಲಿದ್ರೆ ಭಾಳ ಕಷ್ಟದ ಕೆಲಸ. ಈಗಾಗಲೇ ನಮ್ಮ ಕಿಯೋನಿಕ್ಸ್ ಅಂತೂ ಕಂಪ್ಲೀಟಾಗಿ ಫುಲ್ ಆಗಿದೆ. ಈಗ ಹಿಂದೆಗಡೆ ಲ್ಯಾಂಡ್ನಲ್ಲಿ ಒಂದು ಇನೋವೇಷನ್ ಹಬ್ ಮಾಡಬೇಕಂದ್ಬಿಟ್ಟು ಕೂಡ ನಾವು ಪ್ರಸ್ತಾವನೆ ಇದೆ. ಅದ್ರ ಎದುರಿಗೆ 5 ಎಕರೆ ಇದೆ. ಅದರಲ್ಲಿ ಇನೋವೇಷನ್ ಹಬ್ ಅಂತ ನಾವು ಮಾಡಬೇಕು. ಅದರಲ್ಲಿ ನಾವು ಖಾಸಗಿ ಏನು ತರಬೇತಿಗಾರರನ್ನ ಅವರಿಗೆ ಅವ್ರ ಸಹಭಾಗಿತ್ವದಲ್ಲಿ ನಾವು ಮಾಡಬೇಕಂತ ನಾವು ಆಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಕಳೆದ 1 ವರ್ಷದಲ್ಲಿ ಅವ್ರ ಜೊತೆ ಮಾತುಕತೆ ಮಾಡಿ ಅದು ಫೈನಲ್ ಆಗಿದೆ. ಬಹುಶಃ ಈ ತಿಂಗಳ ಒಳಗಡೆ ಅದನ್ನು ಕೂಡ ನಾವು ಚಾಲನೆ ನೀಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ದಂಗೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಯುವಕರಲ್ಲಿರ್ಬೋದು, ನಾವು ಯುವ ಯುಗ ಅಂತ ಒಂದು ಕಾರ್ಯಕ್ರಮವನ್ನು ನಾವು ರಚಿಸಿದ್ದೀವಿ. ಈಗಾಗಲೇ ಆಲ್ಮೋಸ್ಟ್ 7 ಮಂತ್ಸ್ ಆಯಿತು. ಅಂದರೆ ಹೌ ಟು ಮೇಕ್ ಅವರ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಡ್ರಾಪ್ಔಟ್ಸ್ ಮೋರ್ ಎಂಪ್ಲಾಯಬಲ್. ಇವತ್ತೇನಾಗ್ತಾಯಿದೆ, 100 ಜನ ಇಂಜಿನಿಯರ್ ಆಗ್ತಾಯಿದ್ರೆ ಬರೀ 7 ಜನಕ್ಕೆ ಮಾತ್ರ ಉದ್ಯೋಗ ಸಿಗ್ತದೆ. ಇನ್ನು ಮಿಕ್ಕಿದ ಜನಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಅದರಿಗೆ ಅವರ ಉದ್ಯೋಗ ಶೀಲತೆ ಹೆಂಗೆ ನಾವು ಇಂಪ್ರೂವ್ ಮಾಡ್ಬೋದು ಅಂದ್ಬಿಟ್ಟು ಯುವ ಯುಗ ಅಂತ ಕಾರ್ಯಕ್ರಮವನ್ನು ನಾವು ರಚಿಸಿ ಈಗಾಗಲೇ 1.1 ಲ್ಯಾಕ್ ಅಂದರೆ 1,10,000 ಯುವಕರಿಗೆ ಇದರಲ್ಲಿ ತರಬೇತಿ ಕೊಡಬೇಕಂತ ಮಾಡಿದೆ. ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಯುವಕರು ಇದರಲ್ಲಿ ಜಾಸ್ತಿ ಎನ್ರೋಲ್ ಆಗಿದ್ದಾರೆ. 6,000 ಜನಕ್ಕೆ ಈಗಾಗಲೇ ಟ್ರೈನಿಂಗು ಕೂಡ ನಾವು ಕೊಟ್ಟಿದ್ದೀವಿ. ಆಮೇಲೆ ಇದೆಲ್ಲ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ಸ್ಪೇಸ್ ಇರ್ಬೋದು, ಮಿಷಿನ್ ಲರ್ನಿಂಗ್ ಇರ್ಬೋದು, ಆ್ಯನಿಮೇಷನ್ ಇರ್ಬೋದು, ಹೀಗೆ ನಾವು ಕೊಟ್ಟಿದ್ದೀವಿ. ಮತ್ತು ನವೋದ್ಯಮಗಳಿಗೆ ಕೂಡ ನಾವು ಎನ್ಕರೇಜ್ ಮಾಡ್ತಾಯಿದ್ದೀವಿ.
ಇದೇ ಸಂದರ್ಭದಲ್ಲಿ ಸುಲಫಲಮಠ ಕಲಬುರಗಿ ಜಗದ್ಗುರು ಸಾರಂಗಮಠ ಶ್ರೀಶೈಲಂನ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರ 50ನೇ ವರ್ಷದ ಜನ್ಮ ಸುವರ್ಣ ಮಹೋತ್ಸವದ ಅಂಗವಾಗಿ ದಿನಾಂಕ 26ನೇ ಜನವರಿ 2018 ಶುಕ್ರವಾರದಂದು ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಶಹಾಬಾಜಾರ್ನ ಸುಲಫಲಮಠದಲ್ಲಿ ಜರುಗಲಿರುವ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಸ್ವತಂತ್ರ ಧರ್ಮದಿಂದ ಆಗುವ ಲಾಭಗಳೇನು ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸುಲಫಲ ಶ್ರೀಗಳು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಆಹ್ವಾನಿಸಿದರು. ರಮೇಶ್ ಜಿಗ್ಜಿಣಗಿ ಅಭಿಮಾನಿ ಬಳಗದ ವತಿಯಿಂದ ಬಿಜೆಪಿ ಹಿರಿಯ ಮುಖಂಡ ಗೋವಿಂದ್ ಕಾರಜೋಳ ಅವರ 67ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಶ್ರೀ ರಮೇಶ್ ಸಿ ಜಿಗಜಿಣಗಿ ಅಭಿಮಾನಿಗಳ ಬಳಗ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಗೋವಿಂದ್ ಎಂ ಕಾರಜೋಳ ಅವರ 67ನೇ ಹುಟ್ಟುಹಬ್ಬದ ಆಚರಣೆಯು ದಿನಾಂಕ 25ನೇ ಜನವರಿ 2018 ರಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಅಫ್ಜಲ್ಪುರ್ ರಸ್ತೆಯಲ್ಲಿರುವ ಬಿದ್ದಾಪುರ್ ಕಾಲೋನಿಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂನ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಅಕ್ಕ ಮಹಾದೇವಿ ಆಶ್ರಮ ಬಿದ್ದಾಪುರ್ ಕಾಲೋನಿ ಕಲಬುರಗಿಯ ಪೂಜ್ಯ ಶ್ರೀ ಯೋಗಿನಿ ಪ್ರಭುಶ್ರೀ ತಾಯಿಯವರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವರು ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಮಾದಿಗ ಸಮಾಜದ ಮುಖಂಡರಾದ ಭೀಮಣ್ಣ ಟಿ ಬಿಲ್ಲಾವ್, ಬಿಜೆಪಿ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾದ ರಾಜಗೋಪಾಲ ರೆಡ್ಡಿ, ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಬಿರಾದಾರ್, ಬಿಜೆಪಿ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ಆರ್ ವಾಡೇಕರ್, ಮಹಾನಗರ ಪಾಲಿಕೆಯ ಸದಸ್ಯರಾದ ನಾಗರಾಜ್ ಡಿ ಗುಂಡುಗುರ್ತಿ, ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಲಬುರಗಿಯ ಸಂಜೀವ್ ಕುಮಾರ್ ಯಾಕಾಪುರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ್ ಮತ್ತಿಮೂಡ್ ಹಾಗೂ ಗ್ರಾಮೀಣ ಮಂಡಲ ಮತಕ್ಷೇತ್ರ ಬಿಜೆಪಿ ಕಲಬುರಗಿಯ ಅಧ್ಯಕ್ಷರಾದ ಶರಣು ಸಲ್ಗರ್ ಆಗಮಿಸಿದ್ದರು. ವಿಶೇಷವಾಗಿ ಈ ಸದ್ಯ ಮಟ್ಟಾಗಿ ನೋಡಿದಾಗ ಇವತ್ತ ಕರ್ನಾಟಕದಾಗ ಇಡೀ ನಮ್ಮ ಸಮಾಜ ಬಗ್ಗೆದಾಗ ಪ್ರತಿಯೊಂದು ನಿತ್ಯ ಚಿಂತನೆ ಮಾಡಂತವ್ರು ಯಾರಾದರೂ ಇದ್ರ ಅವ್ರು ಗೋವಿಂದ್ ಕಾರಜೋಳ ಸಾಹೇಬರು. ಅದೇ ರೀತಿಯಾಗಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಈ ಗುಲ್ಬರ್ಗಾದಾಗ ಅಲ್ಲಿ ವಿಶೇಷವಾಗಿ ಇಲ್ಲಿಂದೆಲ್ಲ ತೆಗೋಬೇಕಾಗ್ತದ ಬಂದು ಕೆ ಬಿ ಸಾಹೇಬರು ಅಂತ ಹೇಳ್ಬೋದು. ಆದ್ರೆ ಇವತ್ತಿನ ದಿವಸ ನಮಗೂ ಬಹಳ ಸಂತೋಷ ಆಗತ್ತದ ಕಿ ನಮ್ಮ ಸಮಾಜದವ್ರು ಕೂಡ ಒಬ್ಬರು ಇವತ್ತಿಷ್ಟು ಉನ್ನತ ಮಟ್ಟಕ್ಕೆ ಬೆಳಿಲಿಕ್ಕತ್ತಾರ ಅಂತಂದ್ರೆ ನಾವು ಖಾಲಿ ನಮ್ಮ ಸಮಾಜದವ್ರಿಗೆ ಹಿಡ್ಕೊಂಡು ಹೋಗ್ಲಿಕ್ಕತ್ತೀವಂತಲ್ಲ. ಆದ್ರೆ ಇವತ್ತು ಎಲ್ಲಾ ಸಮಾಜದವ್ರ ಜೊತೆಯಾಗಿ ನೀರಾಗಿ ಹಾಲಿನಾಗ ಹಾಲಾಗಿ ಇವತ್ತ ಎಲ್ಲರ ಜೊತೆಗಾಗಿ ಕಲ್ಕೊಂಡು ಹೋಗಂತ ವ್ಯಕ್ತಿಗಳು ಇವತ್ತ ನಮ್ಮ ಕಣ್ಣಿಗೆ ಕಾಣತ್ತಾರ ಅಂತಂದಾಗ ನಿಜವಾಗ್ಲೂ ನಾವು ಇವರಂತ ಮಹಾನ್ ವ್ಯಕ್ತಿಗಳು ಅವ್ರು ಹೆಚ್ಚಾಗಿ ಹೆಜ್ಜೆ ಇಟ್ಕೊಂಡು ಹೋದ್ರೆ ಮುಂದಿನ ದಿನಗಳದಾಗ ನಮ್ಮ ಸಮಾಜಗಳು ಕೂಡ ಒಂದು ಒಳ್ಳೆ ಹೆಸರು ತರಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾನು ಶಾಸಕನಾಗಬೇಕು ಅಂತಂದ್ರೆ ನಿಜಕ್ಕೂ ಅವರು ಒಂದು ಆಶೀರ್ವಾದ ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಸಾಹೇಬರು ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ಬಹಳ ಪರಿಚಯ ನಮ್ಗೆ. ನಮ್ಮ ತಂದೆಯವರು ಕೂಡ ಇವತ್ತಿನ ದಿವಸ ಚಂದ್ರಶೇಖರ್ ಪಾಟೀಲ್ ರೇವೂರವರು ನನಗೆ ಸಾಹೇಬರು ರೇವೂರ್ ಅವ್ರ ಮಗ ಐತಿ ಅಂತ ಹೇಳಿ ನನ್ ಕರೀತಾರೆ. ಇನ್ನ ತನಕ ಕೂಡ ಅಷ್ಟೊಂದು ನಮ್ಮ ತಂದೆಯವ್ರ ಜೊತೆಯಲ್ಲಿ ಬಹಳಷ್ಟು ಒಡನಾಟ ಅವ್ರದ್ದಾಗಿತ್ತು. ಮತ್ತು ಇಡೀ ರಾಜ್ಯದ ಜನರಿಗೆ ಇಂಥ ಒಂದು ನಾಯಕ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಸುದೈವ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ನಿರಾಶ್ರಿತರ ಆಶ್ರಮದಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ನೀವೆಲ್ಲ ಮನ ತುಂಬಿ ಕಾರಜೋಳ ಅವರಿಗೆ ಆ ರಾಜಕೀಯದಲ್ಲಿ ಹೆಚ್ಚಿನ ಶಕ್ತಿಯನ್ನ ದೇವರು ಕರುಣಿಸಲಿ ಅವರಿಗೆ. ಅಷ್ಟೇ ಅಲ್ಲ, ನಮ್ಮ ಸಮಾಜಕ್ಕೆ ಹಿಂದುಳಿದ ಜನಾಂಗಕ್ಕೆ ಇಂಥ ನಿರಾಶ್ರಿತರ ಆಶ್ರಮಕ್ಕೆ ಅವರೆಲ್ಲ ದೇವಮಾನವರಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದುವರುವ ದಿನಗಳಲ್ಲಿ ಕೂಡ ಅವರು ಅತ್ಯುನ್ನತವಾದಂತಹ ಸೇವೆಯನ್ನು ಒದಗಿಸುವಂತ ಭಾಗ್ಯ ಆ ಭಗವಂತ ಆ ದೇವರು ವಿಶ್ವಗುರು ಬಸವಣ್ಣನವರು ಅವರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ಬೋದು. ಆ ರಾಮಕೃಷ್ಣ ಹೆಗಡೆಯ ವಿಚಾರ ಅವರ ತಲೆಮಾರಿನ ಏಕೈಕ ವ್ಯಕ್ತಿ ಅಂದ್ರೆ ಯಾವ ಗೋವಿಂದ್ ಕಾರಜೋಳ. ಅಂತಹ ಗೋವಿಂದ್ ಕಾರಜೋಳ ಅವರು ಇವತ್ತಿಗೂ ಕೂಡ ರಾಜಕೀಯವಿದ್ದಾರೆ. ಗೋವಿಂದ್ ಕಾರಜೋಳ ಅವರಿಗೆ ಇವತ್ತು ಈ ಭಾಗದಲ್ಲಿ ಕೆ ಬಿ ಶಾಣಪ್ಪ ಅವರು 80 ವರ್ಷ ಆದರು. ಗೋವಿಂದ್ ಕಾರಜೋಳಿಗೆ 67 ಆದರು. ರಮೇಶ್ ಜಿಗ್ಜಿಣಗಿ ಬಹುತೇಕ 65. ಇನ್ನು ಮುಂದೆ ತಯಾರಾಗ ಅವ್ರ ಹೆಸರು ಕೂತ್ರ ಕೆಲಸ ಆಗಲ್ಲ. ನಿರಾಶ್ರಿತರ ಪರಿಹಾರ ಕೇಂದ್ರದ ಮಹಿಳೆಯರೊಂದಿಗೆ ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಗೋವಿಂದ್ ಎಂ ಕಾರಜೋಳ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮಂಜು ತಗೋ.
10-20 ಲಕ್ಷ ರೂಪಾಯಿ ಇವತ್ತು ಬಾಯಿ ಕೊರೆದು ಮತ್ತು ಬೋರೆಲ್ ಹಾಕಿಸಿ ಓಪನ್ ಎಲ್ ಬಾಯಿ ಚೆಕ್ ಡ್ಯಾಮ್ ಎಲ್ಲ ಇನ್ನಿತರ ದಲಿತರಿಗೆ ಬಹಳ ಒಂದು ನೆಮ್ಮದಿ ಜೀವನವನ್ನು ಕೊಟ್ಟಿದ್ದಾರೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ದಾಗೂ ಗಡಿನಾಡದಲ್ಲಿ ಒಂದು ಕನ್ನಡ ಎಲ್ಲ ಗಡಿನಾಡದಲ್ಲಿ ಕನ್ನಡ ಭವನವನ್ನು ಮತ್ತು ಪ್ರಶಸ್ತಿಯನ್ನು ಮತ್ತು ಇನ್ನಿತರ ಕಾರ್ಯಕ್ರಮವನ್ನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಥೋಡೆ ಅವಧಿಯಲ್ಲಿದ್ದಾಗ ಇವತ್ತು ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾಗ ಕ್ಯಾಬಿನೆಟ್ ಸಭೆ ನಡೆದಾಗ ನಮ್ಮಲ್ಲಿ ಇಡೀ ಗುಲ್ಬರ್ಗದಾಗ ಜಗಜೀವನ್ ರಾವ್ ಭವನಕ್ಕೆ 3.5 ಕೋಟಿ ರೂಪಾಯಿ ಅವರು ಸಮಾಜ ಕಲ್ಯಾಣ ಮಿನಿಸ್ಟರ್ ಇದ್ದಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೇ ಥರ ಎಲ್ಲ ಜಿಲ್ಲೆಯಲ್ಲಿ ಮಾಡಿ ಅಭಿವೃದ್ಧಿ ಹರಿಕರಾಗಿದ್ದಾರೆ. ಅವರು ಇನ್ನೂ 100 ವರ್ಷ ಬದುಕಿ ಬಾಳಲೆಂದು ಈ ಕಾರ್ಯಕ್ರಮದಲ್ಲಿ ಹಾರೈಸಿ ಈ ಸಂದರ್ಭದಲ್ಲಿ ಶ್ರೀ ರಮೇಶ್ ಸಿ ಜಿಗಜಿಣಗಿ ಅವರ ಅಭಿಮಾನಿ ಬಳಗ ಕಲಬುರಗಿಯ ಗೌರವ ಅಧ್ಯಕ್ಷರಾದ ವಿಜಯಕುಮಾರ್ ಎನ್ ಅಡ್ಕಿ, ಅಧ್ಯಕ್ಷರಾದ ಅಂಬರಾಯ್ ಎಂಕೆ ಚಲಗೇರ, ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಪಿ ಡೋಂಗುರ್ಗಾಂವ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಭಾರತ್ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಸಮಿತಿಯ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ನಾಯಕತ್ವ ವಿಕಾಸ ಶಿಬಿರ ಜರುಗಿತು. ಕಲಬುರಗಿ ನಗರದ ಜಗತ್ ವೃತ್ತದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಇಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ವಿದ್ಯಾರ್ಥಿಗಳಿಗಾಗಿ ನಾಯಕತ್ವ ವಿಕಾಸ ಶಿಬಿರವನ್ನು ಡಾಕ್ಟರ್ ಶರಣಪ್ಪ ಸೈದಾಪುರ್ ಅವರು ಉದ್ಘಾಟಿಸಿದರು. ಶೌಚಾಲಯ ಆಗಿರ್ಬೋದು, ಇವತ್ತು ಮಹಿಳೆಯರಿಗೆ ಉಚಿತ ಶಿಕ್ಷಣ ಆಗಿರ್ಬೋದು, ಇವೆಲ್ಲವುಗಳನ್ನು ಪಡಿಲಿಕ್ಕೆ ಶಿಕ್ಷಣಕ್ಕೆ ಸರ್ಕಾರಗಳು ಹೆಚ್ಚು ಹೆಚ್ಚು ಮೀಸಲಿಡಬೇಕು ಬಜೆಟ್ನಲ್ಲಿ. ಇವತ್ತು ಎಷ್ಟು ಇಟ್ಟಿವೆ? ಇವತ್ತೆಲ್ಲ ನಿರಂತರವಾಗಿ ನಾವು ಬಜೆಟ್ ಅನ್ನು ಅನಾಲಿಸಿಸ್ ಮಾಡಿದಾಗ ನಿರಂತರವಾಗಿ ಇವತ್ತು ಶಿಕ್ಷಣಕ್ಕೆ ಹಣವನ್ನು ಕಡಿತಗೊಳಿಸ್ತಾ ಇದೆ ಸರ್ಕಾರಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದೆ ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ. ಇವತ್ತು 70 ವರ್ಷ ಸ್ವಾತಂತ್ರ್ಯದ 7 ದಶಕಗಳು ಮುಗಿಸಿದ್ರು ಸಹ ಇವತ್ತು ನಮಗೆ ಆ ಒಂದು ಉದ್ದೇಶ ಈಡೇರಿಸಲಿಕ್ಕೆ ಸರ್ಕಾರಗಳಿಂದ ಸಾಧ್ಯವಾಗಿಲ್ಲ. GDP ಓನ್ಲಿ 1.5, ರಾಜ್ಯ ಸರ್ಕಾರ ಓನ್ಲಿ 12%, ಕೇಂದ್ರ ಸರ್ಕಾರ ಇನ್ನೂ ಕಡಿಮೆ 3%. ಹೀಗಾಗಿ ನಿರಂತರವಾಗಿ ಸರ್ಕಾರಗಳು ಶಿಕ್ಷಣವನ್ನು ಕಡಿತಗೊಳ್ಳುತ್ತಾ ಇರುವುದರಿಂದ ಇವತ್ತು ಶಿಕ್ಷಣ ಸಾರ್ವತ್ರಿಕರಣ ಬದಲಾಗಿ ಇವತ್ತು ಶಿಕ್ಷಣದ ಖಾಸಗೀಕರಣ ಇವತ್ತು ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ದ ಪ್ರೈಮರಿ ಎಜುಕೇಶನ್ ಫಾರ್ ಪುವರ್ ಅಂದ್ರೆ ಬಾಸ್, ಹೈಯರ್ ಎಜುಕೇಶನ್ ಫಾರ್ ಕ್ಲಾಸ್ ಆರ್ ರಿಚ್ ಪೀಪಲ್. ಈ ಸಂದರ್ಭದಲ್ಲಿ ಸುನಿಲ್ ಮಾನ್ಪಡೆ, HM ತಳವಾರ್, ಗುರುಜಿ ದೇಸಾಯಿ, ಮಹಾದೇವಿ ಪೂಜಾರಿ, ಅಪೂರ್ವ ಲಾಲ್ ನದಾವ್ ಸೇರಿದಂತೆ ಹಲವರಿದ್ದರು. ಗಣರಾಜ್ಯೋತ್ಸವದಲ್ಲಿ ಚಿತ್ರನಟ ಯಶ್ ಭಾಗಿಯಾಗಲಿದ್ದಾರೆ ಎಂದು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಜೇವರ್ಗಿ ಪಟ್ಟಣದ ಶಹಾಪುರ್ ರಸ್ತೆಯಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಸ್ಥಾಪಿಸಲಾಗಿರುವ 102 ಅಡಿ ಎತ್ತರದ ಧ್ವಜಸ್ತಂಭವನ್ನು ಜನವರಿ 26ರಂದು ಶುಕ್ರವಾರ ಉದ್ಘಾಟಿಸಲಾಗುವುದು. ಅಂದು ನಡೆಯುವ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರರಂಗದ ನಟ ಯಶ್ ಭಾಗವಹಿಸಲಿದ್ದಾರೆ ಎಂದು ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಬುಧವಾರ ಸಂಜೆ ಜೇವರ್ಗಿ ಪಟ್ಟಣದ ತಾಲೂಕು ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಗಣರಾಜ್ಯೋತ್ಸವ ಸಮಾರಂಭದ ಸಿದ್ಧತೆಗಳನ್ನು ವೀಕ್ಷಿಸಿದ ನಂತರ ಅವರು ಪತ್ರಕರ್ತರಿಗೆ ಮಾಹಿತಿಯನ್ನು ನೀಡಿದರು. ಮತ್ತೊಂದು ಸರ್ ಹಾಕಿವಲ್ಲಿ 4 ಫೀಟ್ ಬಿಟ್ಟಿರ್ಬೇಕು ಅಂದ್ರೆ ಅದಕ್ಕೆ 5 ಫೀಟ್ ಅಗಲ ಶಿಫ್ಟ್ ಮಾಡಿ ಅಲ್ಲಿ ಬ್ಯಾಗಿಗೆ ತಾಲೂಕು ಕ್ರೀಡಾಂಗಣದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ 4 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ 102 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ 20 ಅಡಿ ಅಗಲ ಹಾಗೂ 30 ಅಡಿ ಉದ್ದದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಗುವುದು. ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಚಿತ್ರನಟ ಯಶ್ ಮಾತನಾಡಲಿದ್ದಾರೆ. ಸರಿಗಮಪ ವಿನ್ನರ್ ಸುನಿಲ್ ಗಜಗೊಂಡ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.